ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದರೆ ದುಡ್ಡು ಬರುತ್ತಾ? ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮತ್ತಿಗಳ ಹುಡುಗ ಸುದೀಪ್ ಎಲ್. ಇವತ್ತು ನಾವು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ. ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದರೆ ದುಡ್ಡು ಬರುತ್ತೆ ಅಂತ ಸುಮಾರು ಜನ ಕೇಳ್ತಾಯಿದ್ರು. ನನಗೆ ₹1 ದುಡ್ಡು ಬಂದಿಲ್ಲ. ಯಾಕೆ ಹೇಳಿ? ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ, ಅದಕ್ಕೆ ದುಡ್ಡು ಬಂದಿಲ್ಲ. ಅದಕ್ಕೆ ಏನು ಗೊತ್ತಾ, ಅದಕ್ಕೆ ಸ್ಟೆಪ್ ಮೇಲೆ ಸ್ಟೆಪ್ ಹೋಗಿ ಭಾಳ ಕಷ್ಟಪಡಬೇಕು ಆ ದುಡ್ಡು ಬರಬೇಕು ಅಂದರೆ. ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕು, ಡೈಲಿ ವೀಡಿಯೋ ಹಾಕಬೇಕು, ಭಾಳ ಕಷ್ಟ ಐತೆ. ಸುಮ್ಮನೆ ಬಾಯಲ್ಲಿ ಹೇಳ್ಕೊಂಡು ದುಡ್ಡು ಬರುತ್ತೆ, ಅದು ಬರುತ್ತೆ, ವೀಡಿಯೋ ಮಾಡಿದರೆ ಅದು ಬರುತ್ತೆ, ಇದು ಬರುತ್ತೆ ಅಂದರೆ ಭಾಳ ಕಷ್ಟ. ಯೂಟ್ಯೂಬರ್ ನಿಯಮ ಪ್ರಕಾರ ಇಷ್ಟೊಂದು ಸ್ಟೆಪ್ಗಳವೆ ಅಂದರೆ ಭಾಳ ಇವೆ. ನಾನು ನೋಡ್ಮಟ್ಟಿಗೆ ಭಾಳ ಕಷ್ಟಪಡಬೇಕು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಸೋಕ್ಕೂ, ದುಡ್ಡು ತಗೊಳಕ್ಕೂ. ಗೊತ್ತಾ, ಭಾಳ ಕಷ್ಟ ಐತೆ ನೋಡಿ. ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಳ್ಳಿ, ಆದರೆ ಸಬ್ಸ್ಕ್ರೈಬು, ವಾಚ್ ಅವರು ಎಲ್ಲನೂ ಮಾಡಬೇಕು. ಭಾಳ ಕಷ್ಟ ಐತೆ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋದು, ದುಡ್ಡು ಮಾಡೋದು ಭಾಳ ಕಷ್ಟ. ನಮ್ಮ ಜನಗಳು, ನಮ್ಮ ಫಾಲೋವರ್ಸು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬರ್ಸ್ ಆ ಮೂರಲ್ಲೂ ಸಪೋರ್ಟ್ ಮಾಡಿದ್ರೆ ನಾವು ಡೈಲಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಡೈಲಿ ಅದಕ್ಕೂ ಅರ್ನಿಂಗ್ ಮಾಡ್ಬೋದು. ಅವರೇ ಸಪೋರ್ಟ್ ಮಾಡೋಕ್ಕಿಲ್ಲ ಅಂದರೆ ನಮ್ಮ ತವ ಎಲ್ಲಿ ಅರ್ನಿಂಗ್ ಮಾಡೋದು ಹೇಳಿ ನೀವೇ? ಸಪೋರ್ಟ್ ಮಾಡೋರು ಇರಬೇಕು. ಈಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಹಳ್ಳಿ ಕಡೆ ಅವನೇನಪ್ಪ ದುಡ್ಡು ಮಾಡ್ಕೊತಾವನು ಈ ವಿಡಿಯೋ ಮಾಡಿಕೊಂಡು ಅಂತಾರೆ. ಅವ್ರಿಗೇನು ಗೊತ್ತು ನಮ್ಮ ಸ್ವಂತ ದುಡ್ಡೇ ಹೋಯ್ತೈತೆ ಅಂತ ಹೇಳಿ ನೀವೇ? ಅದಕ್ಕೆ ಒಂದು ವಿಡಿಯೋ ಕಷ್ಟಪಟ್ಟು ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಏನಾದ್ರು ತಕ್ಕಂತೆ ಪ್ರತಿಫಲ ಸಿಗಬೇಕಲ್ವ? ನಮಗೆ ಪ್ರತಿಫಲ ಸಿಗ್ತೈತೆ, ಆದರೆ ಪ್ರತಿಫಲ ಸಿಕ್ಕೋದು ಅಂದರೆ ನಮ್ಮದೇ ಪೂರ್ತಿ ಹೋಯ್ತೈತೆ. ಪ್ರತಿಫಲಕ್ಕಿಂತ ನಾವೇ ಜಾಸ್ತಿ ಇದು ಮಾಡ್ತಾಯಿದ್ವಿ. ಅದಕ್ಕೆ ಹೇಳ್ತಿರೋದು, ಯೂಟ್ಯೂಬಲ್ಲಿ ವಿಡಿಯೋ ಮಾಡೋರಿಗೆ, ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ ಡೈಲಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಮಾಡೋರಿಗೆ ದುಡ್ಡು ಬರುತ್ತಾ, ಅದು ಬರುತ್ತಾ ಅಂತ ಕೇಳಿ ಮಡಗ್ತಾರೆ ನಮ್ಮ ಹಳ್ಳಿ ಕಡೆ. ಯೂಟ್ಯೂಬಲ್ಲಿ ದುಡ್ಡು ಬರ್ತದ ಬರಲ್ವ ಕೇಳಿ ನಮಗೂ ತಲೆ ಕೆಟ್ಟೋಗೈತೆ. ಅವರೇ ಸಪೋರ್ಟ್ ಮಾಡ್ತಿಲ್ವಲ್ಲ, ಎಲ್ಲಿ ದುಡ್ಡು ಬರುತ್ತೆ ನೀವು ಹೇಳಿ ಅಲ್ವಾ? ಯೂಟ್ಯೂಬಲ್ಲಿ ದುಡ್ಡು ಬರೋಕ್ಕೂ ಪುಣ್ಯ ಮಾಡಿರಬೇಕು, ಭಾಳ ಕಷ್ಟಪಡಬೇಕು. ಪಾಪ ಇವರೆಲ್ಲವ ಕಷ್ಟಪಟ್ಟು ಅರ್ನಿಂಗ್ ಮಾಡ್ತಿದ್ದಾರೆ ಎಲ್ಲವ. ನಾವು ಅಷ್ಟೇ ಕಷ್ಟಪಡ್ತಾಯಿದ್ದೀವಿ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಆಯ್ತಾ ಇಲ್ಲ. ಜನಗಳು ಯಾಕೋ ನಮ್ಮ ವಿಡಿಯೋಗಳು ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ. ಅದಕ್ಕೆ ನಮ್ಮ ಯೂಟ್ಯೂಬಲ್ಲಿ ಆದರೆ ಸುಮಾರು ಸ್ಟೆಪ್ಗಳವೆ, ನಿಯಮಗಳವೆ. ಅದ್ರ ತಕ್ಕಂತೆ ಹೋಗ್ಬೇಕು. ಡೈಲಿ 1 ವೀಡಿಯೋ ಬಿಡಬೇಕು, 2 ವೀಡಿಯೋ ಬಿಡಬೇಕು. ಆ ಥರ ನಾವು ಸ್ವಲ್ಪ ಜನಗಳಿಗೆ ಪ್ರಚಾರ ಆಗಂಟಲ್ವೇ ವೀಡಿಯೋಗಳು ಮಾತ್ರ ಮಾಡ್ತಾಯಿರಬೇಕು, ಬಿಡ್ತಾಯಿರಬೇಕು, ಅಪ್ಲೋಡ್ ಆಗಬೇಕು. ಒಂದೇ ಸಲ ಇದೇನೋ ಹಾಕಿಲ್ಲ ನೋಡಿ. ನಮ್ಮ ಒಂದೊಂದು ವ್ಯೂಸು, 2 ವ್ಯೂಸು, 100 ವ್ಯೂಸು ನೋಡೋಣ. ಡೈಲಿ ನಾನು ಕೂಡ ಮಾಡ್ತಾಯಿದ್ದೀನಿ, ಪ್ರತಿಫಲ ಸಿಗ್ತದೆ ಅಂತ ಮಾಡ್ತಾಯಿದ್ದೀನಿ. ಒಂದಲ್ಲ ಒಂದಿನ ಯೂಟ್ಯೂಬಲ್ಲೂ ಕೂಡ ಸಿಗ್ಬೋದು. ಈಗ ಯೂಟ್ಯೂಬು ಕ್ರಿಯೇಟ್ ಮಾಡಿರೋರಿಗೆ ಒಂದು ಮನವಿ, ಬೇಜಾರು ಮಾಡ್ಕೊಬೇಡಿ, ಡೈಲಿ ವಿಡಿಯೋ ಮಾಡ್ತಾಯಿರಿ, ಬಿಡ್ತೀರಿ. ಒಂದಲ್ಲ ಒಂದಿನ ಅರ್ನಿಂಗ್ ಮಾಡ್ತೀರಿ ನೀವು ಕೂಡ. ನಂಬಿಕೆ ಇಟ್ಕೊಂಡು ವಿಡಿಯೋ ಮಾಡಿ ಎಲ್ಲರೂ. ಇದು 1 ವಿಡಿಯೋ 2 ವಿಡಿಯೋ ಮಾಡಿಬಿಟ್ಟು ಸುಸ್ತಾಯಿತು, ನನಗೆ ಯೂಟ್ಯೂಬಲ್ಲಿ ದುಡ್ಡು ಬರ್ತಾಯಿಲ್ಲ, ಯೂಸ್ ಬರ್ತಾಯಿಲ್ಲ ಅಂದ್ಕೊಂಡು ಕೂತ್ಕೊಂಡ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಎಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಅಲ್ವಾ? ನೀವು ಹೇಳಿ? ತುಂಬ ಯೂಟ್ಯೂಬ್ ಬಗ್ಗೆ ನಾವು ಇನ್ನೂ ಅರ್ಧಕ್ಕೆ ಕುಡಿಬೇಕು ಅಲ್ವಾ? ಈಗ ನಾವು ಸ್ಟಾರ್ಟ್ ಮಾಡಿಕೊಂಡು ನಮ್ಗೆ ಅದು ಬರ್ತಾಯಿಲ್ಲ, ಇದು ಬರ್ತಾಯಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದರೆ ಕಷ್ಟಪಡಬೇಕು. ಎಲ್ಲ ರೀತಿ ಯೂಟ್ಯೂಬ್ ಬಗ್ಗೆ ನಿಯಮಗಳು ಎಲ್ಲನೂ ತಿಳ್ಕೋಬೇಕು. ಆ ಥರ ನಾವು ವಿಡಿಯೋಗಳು, ಆಮೇಲೆ ಮಾಮೂಲಿ ವಿಡಿಯೋಗಳು ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ ತಗೊಂಡು ವಿಡಿಯೋ ಮಾಡಬೇಕು, ಎಲ್ಲನೂ ಮಾಡಬೇಕು. ಜನಗಳಿಗೆ ಸ್ವಲ್ಪ ಮನಸ್ಸಿಗೆ ಒಪ್ಪುವಂತೆ ವಿಡಿಯೋ ಮಾಡಿದರೆ ನೋಡಿ, ನಮಗೂ ಕೂಡ ಯೂಟ್ಯೂಬಿಂದ ಅರ್ನಿಂಗೂ ಆಗುತ್ತೆ. ಕಷ್ಟಪಡಬೇಕು ಎಲ್ಲದಕ್ಕೂ. ಮನೇಲಿ ಕೂತ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಬರ್ತಾಯಿಲ್ಲ, ವಿಡಿಯೋ ಮಾಡ್ತಾಯಿದ್ದೀನಿ, ದುಡ್ಡು ಬರ್ತಾಯಿಲ್ಲ, ಸಬ್ಸ್ಕ್ರೈಬ್ ಆಯ್ತಾಯಿಲ್ಲ ಅಂದರೆ ಯಾರು ಆಯ್ತಾರೆ? ನಾವು ಕಷ್ಟಪಟ್ಟು ಹಾಕ್ಬೇಕು ತಾನೇ ಪ್ರತಿಫಲವ. ನಾವು ಹಾಕಿದರೆ ತಾನೇ
ಮುಂದಕ್ಕೆ ಇಟ್ಕೊಳ್ಳೋದು, ಪ್ರತಿಫಲ ಸಿಕ್ಕೋದು ಹೇಳಿ. ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡ್ತೀವೋ ಆ ಥರನೇ ಮುಂದಕ್ಕೆ ನಮಗೆ ಇದಾಗೋದು, ಪ್ರತಿಫಲ ಸಿಕ್ಕೋದು. ಅದಕ್ಕೆ ಹೇಳ್ತಾಯಿದ್ದೀನಿ, ಈಗ ಯೂಟ್ಯೂಬು ಕ್ರಿಯೇಟ್ ಮಾಡಿರೋ ನಮ್ಮ ಕ್ರಿಯೇಟರ್ಸ್ಗೆ ಯಾರು ಕೂಡ ಇದು ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋಗಳು ಡೈಲಿ ಬಿಡ್ತಾಯಿರಿ. ಒಂದಲ್ಲ ಒಂದಿನ ಯೂಟ್ಯೂಬರು ನಮ್ಮನ್ನೇ ಹಿಡಿತದೆ ಯೂಟ್ಯೂಬು. ಕ್ರಿಯೇಟರ್ಸ್ ಹಾಗೇ ಆಯ್ತೀವಿ, ನಂಬಿಕೆ ಇಟ್ಕೋಬೇಕು. ಯಾವುದೇ ಒಂದಲ್ಲ ಒಂದಿನ ಹಾಗೇ ಆಯ್ತದೆ ಅಂತ. ಯಾರು ಕುಗ್ಗಕ್ಕೂ ಹೋಗ್ಬೇಡಿ, ತಗ್ಗಕ್ಕೂ ಹೋಗ್ಬೇಡಿ, ಆಯಿತಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಣ. ಬಾಯ್.